ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವಿಡಿಯೋ ತಮ್ಮನೇಲಿ ನೋಡಿದಾಗಲೇ ನಿಮಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ನಾವಿವತ್ತು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ. ಈ ಕೊಯಂಬತ್ತೂರಿನಲ್ಲಿರೋ ಆದಿಯೋಗಿ ಈಶಾ ಫೌಂಡೇಶನ್ಗೆ ಹೋಗಬೇಕಾದ್ರೆ ಬೆಂಗಳೂರಿನಿಂದ ಬಸ್, ಟ್ರೈನ್, ಫ್ಲೈಟ್ ಆರ್ ಓನ್ ವೆಹಿಕಲ್ ಯಾವುದ್ರಲ್ಲಿ ಬೇಕಾದರೂ ಹೋಗ್ಬೋದು. ನೀವೇನಾದರೂ ಬಸ್ಸು, ಟ್ರೈನು, ಫ್ಲೈಟು ಈ ಮೂರಲ್ಲಿ ಏನಾದರೂ ಹೋಗ್ತೀರಾ ಅನ್ನೋದಾದರೆ ಕೊಯಂಬತ್ತೂರಿಂದ ಮಿನಿಮಮ್ 30 ಕಿಲೋಮೀಟರ್ ಲೋಕಲ್ ಬಸ್ಸಲ್ಲಿ ಅಥವಾ ಆಟೋದಲ್ಲಿ ಹೋಗಬೇಕಾಗತ್ತೆ. ಬೆಂಗಳೂರಿಂದ ಕೊಯಂಬತ್ತೂರಿಗೆ ಟೋಟಲ್ ಆಗಿ 330 ಕಿಲೋಮೀಟರ್ ಇದೆ. ನಾನು ನನ್ನ ವೈಫ್ ಬೈಕಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಕೊಯಂಬತ್ತೂರಿನಲ್ಲಿರೋ ಈಶಾ ಫೌಂಡೇಶನ್ಗೆ ಹೋಗೋಕ್ಕೂ ಮುಂಚೆ ಕೊಯಂಬತ್ತೂರು ಗಾಂಧಿನಗರಲ್ಲಿರುವಂತಹ ಗಡಿ ಕಾರ್ ಮ್ಯೂಸಿಯಂಗೆ ನಾವು ಫಸ್ಟ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಗಡಿ ಕಾರ್ ಮ್ಯೂಸಿಯಂನ 2015ನೇ ಇಸ್ವಿಯಲ್ಲಿ GD ಗೋಪಾಲನ್ ಅವರು ಓಪನ್ ಮಾಡಿದ್ದಾರೆ. ಈ ಮ್ಯೂಸಿಯಂನಲ್ಲಿ ಟೋಟಲ್ ಆಗಿ 35ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಾರ್ ಕಲೆಕ್ಷನ್ನ ಇಟ್ಟಿದ್ದಾರೆ. ಕಾರ್ ಮೇಲೆ ಕ್ರೇಜ್ ಇರೋರ್ಗಂತೂ ಈ ಪ್ಲೇಸ್ ತುಂಬಾ ಅಂದರೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಇಲ್ಲಿ ಅಷ್ಟೊಂದು ವೆರೈಟಿ ಆಫ್ ಕಾರ್ ಕಲೆಕ್ಷನ್ನ ನಾವು ನೋಡ್ಬೋದಾಗಿದೆ. ಈ ಮ್ಯೂಸಿಯಂ ಸ್ಟಾರ್ಟಿಂಗ್ನಲ್ಲಿ ಕಾರ್ ಹೇಗೆ ಕ್ರಿಯೇಟ್ ಆಯಿತು ಅನ್ನೋ ಹಿಸ್ಟ್ರಿ ಬಗ್ಗೆ ಪ್ರತಿಯೊಂದು ಕೂಡ ವಿವರಣೆ ಕೊಟ್ಟು ತುಂಬ ಚೆನ್ನಾಗಿ ಪಿಕ್ಚರ್ ವೈಸ್ ಇಟ್ಟಿದ್ದಾರೆ. ಈ ಮ್ಯೂಸಿಯಂನಲ್ಲಿ ಕಾರ್ಗಳು ನೋಡ್ತಾ ನನಗೊಂದು ಖುಷಿ ವಿಚಾರ ಗೊತ್ತಾಯಿತು. ಅದೇನು ಅಂದರೆ, ಮೈಸೂರು ಸಾಮ್ರಾಜ್ಯ ಅಂದರೆ ನಮಗೆಲ್ಲ ನೆನಪಾಗೋದು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್. ಇವ್ರ ಕೊಡುಗೆ ನಮ್ಮ ರಾಜ್ಯಕ್ಕೆ ಎಷ್ಟೆಲ್ಲ ಇದೆ ಅನ್ನೋದು ನಮಗೆ ಗೊತ್ತೇ ಇದೆ. ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಇವರಿಗೆ ಕಾರ್ ಮೇಲೆ ಕೂಡ ತುಂಬ ಮೋಹ ಇತ್ತಂತೆ. ರೋಲ್ಸ್ ರಾಯ್ಸ್ ಈ ಕಾರನ್ನ ಒಂದು ಪರ್ಚೇಸ್ ಮಾಡ್ತೀವಿ ಅನ್ನೋದೇ ತುಂಬ ದೊಡ್ಡ ವಿಷಯ. ಅಂಥದ್ರಲ್ಲಿ ಇವರು ಒಂದೇ ಸಲಕ್ಕೆ 7 ಕಾರ್ನ ಆರ್ಡರ್ ಮಾಡ್ತಾ ಇದ್ರಂತೆ. ಇವರಿದ್ದಂಥ ಕಾಲದಲ್ಲಿ ಮೈಸೂರಿನಲ್ಲಿ ಟೋಟಲ್ ಆಗಿ 24 ರೋಲ್ಸ್ ರಾಯ್ಸ್ ಕಾರ್ ಇತ್ತಂತೆ. ಆ 24 ರೋಲ್ಸ್ ರಾಯ್ಸ್ ಕಾರ್ನಲ್ಲಿ ಒಂದು ರೋಲ್ಸ್ ರಾಯ್ಸ್ ಕಾರ್ ಕೊಯಂಬತ್ತೂರಿನ ಈ ಮ್ಯೂಸಿಯಂನಲ್ಲಿದೆ. ಮ್ಯೂಸಿಯಂನ ನೋಡಾದ್ಮೇಲೆ ಅಲ್ಲಿಂದ ನಾವು ಈಶಾ ಫೌಂಡೇಶನ್ ಕಡೆ ಹೊರಟ್ವಿ. ಈ ಆದಿಯೋಗಿ ಇರುವಂತಹ ಜಾಗ ತುಂಬಾ ಅಂದ್ರೆ ತುಂಬಾ ಪೀಸ್ಫುಲ್ ಆಗಿದೆ. ಈ ಸ್ಟ್ಯಾಚು ಬಂದು ಟೋಟಲ್ ಆಗಿ 112 ಅಡಿ ಎತ್ತರ ಇದೆ. ಅಂಡ್ ಇದನ್ನ ಮಾಡಿರೋದು ಬಂದು ಉಕ್ಕಿನಿಂದ. ಈ ಸ್ಟ್ಯಾಚುನ 2017ನೇ ಇಸ್ವಿಯಲ್ಲಿ ನರೇಂದ್ರ ಮೋದಿ ಅವರು ಮಹಾಶಿವರಾತ್ರಿ ದಿನ ಬಂದು ಉದ್ಘಾಟನೆ ಮಾಡಿದ್ದಾರೆ. ಇಂಡಿಯಾದಲ್ಲಿ ಇರುವಂತಹ ಸ್ಟ್ಯಾಚು ಅಲ್ಲಿ ಈ ಸ್ಟ್ಯಾಚು ಬಂದು 6ನೇ ಅತಿ ಎತ್ತರವಾದ ಸ್ಟ್ಯಾಚು ಆಗಿದೆ. ಇಲ್ಲಿ ಎವ್ರಿ ನೈಟ್ 7 to 7:30 ಲೈಟ್ ಶೋ ಇರುತ್ತೆ. ಇದಂತೂ ಮಿಸ್ ಮಾಡ್ಕೊಡ್ಲೇಬಾರ್ದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ.
ಈ ಸ್ಟ್ಯಾಚ್ಯೂಗೆ ಲಾರ್ಜೆಸ್ಟ್ ಬಸ್ ಸ್ಕಲ್ಪ್ಚರ್ ಅನ್ನೋ ಗಿನ್ನಿಸ್ ರೆಕಾರ್ಡ್ ಕೂಡ ಇದೆ. ಆದಿಯೋಗಿ ಬ್ಯಾಕ್ ಸೈಡ್ 10 ನಿಮಿಷ ವಾಕ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ನೀವು ಧ್ಯಾನ ಲಿಂಗ, ಲಿಂಗ ಭೈರವಿ ಎಲ್ಲಾನು ನೋಡ್ಬೋದು. ಬಟ್ ಅಲ್ಲಿಗೆಲ್ಲ ಮೊಬೈಲ್ ಅಲೋ ಇರೋದಿಲ್ಲ. ನಿಮ್ಗೆ ಇಷ್ಟ ಇದ್ರೆ ನೀವು ಕೂಡ ಧ್ಯಾನ ಮಾಡ್ಬೋದು. ಇಲ್ಲಿ ವಾಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರಿಗೆ ಎತ್ತಿನ ಗಾಡಿ ಫೆಸಿಲಿಟೀಸ್ ಕೂಡ ಇದೆ, ಅದ್ರಲ್ಲಿ ಬೇಕಾದ್ರೂ ಹೋಗ್ಬೋದು. ಅದಕ್ಕೆ ನಿಮಗೆ 25 ರೂಪೀಸ್ ಪರ್ ಪರ್ಸನ್ ಅಂತ ಚಾರ್ಜ್ ಮಾಡ್ತಾರೆ. ಆದಿಯೋಗಿ ಶಿವನ್ ಸ್ಟ್ಯಾಚು ನೋಡಾದ್ಮೇಲೆ ಅಲ್ಲಿಂದ ನಾವು ಕೊಯಂಬತ್ತೂರಲ್ಲಿ ರೀಸೆಂಟ್ ಆಗಿ ಓಪನ್ ಆಗಿರೋಂತಹ ಮತ್ತೊಂದು ಶಿವನ್ ಟೆಂಪಲ್ಗೆ ಹೋದ್ವಿ. ಇದು ಆದಿಯೋಗಿಯಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನದಲ್ಲಿ 1008 ಚಿಕ್ಕ ಚಿಕ್ಕ ಲಿಂಗಗಳಿಂದ ಒಂದು ದೊಡ್ಡ ಶಿವನ್ ಲಿಂಗ ಮಾಡಿದ್ದಾರೆ. ಈ ಟೆಂಪಲ್ ನಲ್ಲಿ ಶಿವ ಅಲ್ಲದೆ ಬೇರೆ ದೇವರುಗಳ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ. ಈ ಟೆಂಪಲ್ ನ ಉದ್ಘಾಟನೆ ಮಾಡಿರೋ ಮೈನ್ ಉದ್ದೇಶ ಬಂದು ಈ ಜಾಗನ ದೊಡ್ಡ ಧ್ಯಾನಲಿಂಗ ಮಾಡಬೇಕು ಅನ್ನೋ ಕಾರಣಕ್ಕೆ. ಅಟ್ ಪ್ರೆಸೆಂಟ್ ಈ ಟೆಂಪಲ್ ಇನ್ನೂ ಪೂರ್ತಿಯಾಗಿ ಕಂಪ್ಲೀಟ್ ಆಗಿಲ್ಲ. ಪೂರ್ತಿಯಾಗಿ ಕಂಪ್ಲೀಟ್ ಆದ್ರೆ ಈ ಟೆಂಪಲ್ ತುಂಬಾ ದೊಡ್ಡದಾಗಿರುವಂತಹ ಧ್ಯಾನ ಮಂದಿರ ಆಗುತ್ತೆ. ಕೊಯಂಬತ್ತೂರಿಗೆ ಬಂದು ಗಡಿಕಾರ್ ಮ್ಯೂಸಿಯಂ, ಶಿವನ್ ಟೆಂಪಲ್ ಹಾಗೆ ಇನ್ನೊಂದು ಶಿವನ್ ಟೆಂಪಲ್, ಈ 3 ಜಾಗ ನೋಡಿ ಇಲ್ಲಿಂದ ನಾವು ಊಟಿ ಕಡೆ ಹೊರಟ್ವಿ. ಊಟಿಯಲ್ಲಿ ನಾವು ಏನೇನು ನೋಡಿದ್ವಿ, ಅಲ್ಲಿ ಏನೇನು ಪ್ಲೇಸ್ ಇದೆ ನೋಡೋಕೆ, ಇದನ್ನೆಲ್ಲಾನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದ.